ಈ ರೀತಿ ಮಾವಿನ ಹಣ್ಣಿನ ಸೀಕರಣಿ ಮತ್ತು ಅದ್ರ ಜೊತೆಗೆ ಖಾರದ ಹೋಳಿಗೆನ ಒಮ್ಮೆ ಟ್ರೈ ಮಾಡಿರಿ, ರುಚಿ ಮಾತ್ರ ನೀವು ಮರೆಯೋದಿಲ್ಲ. ಇದು ನಮ್ಮ ನಾರ್ತ್ ಕರ್ನಾಟಕ ವೆರಿ ಸ್ಪೆಷಲ್ ಆಗಿರುವ ಸೀಕರಣಿ ಹೋಳಿಗೆ ರೀ. ಇಲ್ಲಿ ಸ್ವೀಟ್ ಹೋಳಿಗೆನೂ ಮಾಡಿ ತಿಂತಾರೆ, ಖಾರದ ಹೋಳಿಗೆನೂ ಮಾಡಿ ತಿಂತಾರೆ ನಮ್ಮ ಕಡೆ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಯಾವ ರೀತಿ ಮಾಡ್ತೀರಿ ಅಂತ ಹಾಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಲೋ, ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿ. ಇಲ್ಲಿ ನಾನು ರುಚಿಯಾದ 3 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ನಮ್ಮ ಕಡೆ ಮಾವಿನ ಹಣ್ಣು ರೇಟು ಬಹಳ ಇದೆ, ನಿಮ್ಮ ಕಡೆ ಹೇಗಿದೆ ಅಂತ ತಿಳಿಸ್ಕೊಡ್ರಿ. ಇಲ್ಲಿ ನಾನು 3 ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ. ಸ್ವಚ್ಛವಾಗಿ ತೊಳ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಯಾವ ರೀತಿ ಸೀಕರಣೆ ಮಾಡ್ತಾರೆ ಅಂದರೆ ಪೂರ್ತಿ ಕೈಯಿಂದ ಕಿವುಚ್ಬಿಟ್ಟು ಮಾಡ್ತಾರೆ. ಒಬ್ಬೊಬ್ಬರಿಗೆ ಅದು ಇಷ್ಟ ಆಗೋಲ್ಲ ತಿನ್ನೋರಿಗೆ. ಸೊ ಈ ರೀತಿ ಟ್ರೈ ಮಾಡಿರಿ, ಕ್ಲೀನಾಗಿರುತ್ತೆ. ಚಾಕುದಿಂದ ಮೇಲ್ಗಡೆ ತೊಗಟೆಯನ್ನು ಬಿಚ್ಕೊಂಡು ಒಳಗಡೆ ಸಣ್ಣಾಗಿ ಈ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಚಾಕುದಿಂದ ಕ್ಲಿಯರ್ ಮಾಡ್ಕೊಳ್ರಿ ಎಲ್ಲ ತೊಗಟೆಗಳನ್ನು. ಈ ರೀತಿ ಹಣ್ಣನ್ನು ಬಿಡಿಸ್ಕೊಳ್ಬೇಕು. ಹಿಂಗಾದ್ರೆ ಕ್ಲೀನಾಗಿ ಇರುತ್ತೆ, ತಿನ್ನೋರಿಗೂ ಇಷ್ಟಪಟ್ಟು ತಿಂತಾರೆ. ಒಂದು ರೀತಿ ಕೈಯಿಂದ ಕಿವಿಚಿ ಮಾಡ್ತಾರಲ್ಲ, ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ, ನನಗೂ ಕೂಡ ಇದು ಇಷ್ಟ ಆಗಲ್ಲ. ಈ ರೀತಿ ಕೈಯಿಂದ ಮಾಡಿರಿ. ಚಾಕು ಈ ರೀತಿ ಬಳಸ್ಕೊಳ್ರಿ, ಇಲ್ಲಾಂದರೆ ಸ್ಪೂನಿಂದ ಸಹಾಯದಿಂದ ಇದನ್ನು ಪೂರ್ತಿಯಾಗಿ ತೊಗಟೆಯಲ್ಲಿರುವ ಹಣ್ಣನ್ನು ತೆಗ್ದುಕೊಳ್ರಿ. ಇದು ಪೂರ್ತಿಯಾಗಿ ಕ್ಲಿಯರ್ ಮಾಡಿಕೊಳ್ರಿ. ಗೊಪ್ಪ ಇರುತ್ತಲ್ಲ ಒಳಗಡೆ, ಅದನ್ನು ಕೂಡ ಈ ರೀತಿ ಚಾಕುದಿಂದ ಕೊರ್ಕೊಂಡು ಕ್ಲಿಯರ್ ಮಾಡಿಕೊಳ್ರಿ. ಆಮೇಲೆ ಏನು ಉಳಿದಿರ್ತೈತಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಹಿಂಡಿದರೆ ಆಗೋಯ್ತು. ಇಷ್ಟು ನೀರನ್ನು ಅದೇ ಹಣ್ಣಿಗೆ ಸೇರಿಸ್ಕೊಳ್ಳೋಣ. ಇದಾದಮೇಲೆ ಪೊಟೆಟೊ ಸ್ಮ್ಯಾಶರ್ ಇರುತ್ತಲ್ಲ ಅದನ್ನು ತಗೊಂಡು ಪೂರ್ತಿಯಾಗಿ ಈಗ ಕಿವುಚ್ಕೊಳ್ರಿ. ಅಂದರೆ ಗಂಟಿರೋದು ಕ್ಲಿಯರ್ ಆಗುತ್ತೆ ಹಣ್ಣಿನಲ್ಲಿ. ಇದಾದಮೇಲೆ ನಾನು 1/4 ಕಪ್ನಷ್ಟು ಬೆಲ್ಲದ ಸಿರಪ್ಪನ್ನು ಕಾಸ್ಕೊಂಡು ಬೆಲ್ಲ ಕರಗಿಸ್ಕೊಂಡು ಅದನ್ನು ಸೋಸಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1/4 ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಉಪ್ಪನ್ನು 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 1 ಬಾಳೆಹಣ್ಣನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇರದಿದ್ದರೆ ಬಾಳೆಹಣ್ಣು ಸ್ಕಿಪ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣ ಸಣ್ಣಾಗಿ ತುಂಡುಗಳನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಲ್ಲವನ್ನು ನಿಮ್ಮ ಹಣ್ಣು ಯಾವ ರೀತಿ ಬಹಳ ಸ್ವೀಟ್ ಆಗಿದ್ದರೆ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ, ಸ್ವೀಟ್ ಕಡಿಮೆ ಇದ್ದಾಗ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಎಲ್ಲವನ್ನು ಮಿಕ್ಸ್ ಮಾಡಿ 1 ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕಿ ಸೀಕರಣೆನ ಈ ರೀತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಖಾರದ ಹೋಳಿಗೆಗೆ ಕನಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸೂಜಿ ರವೆಯನ್ನು 2 ಟೇಬಲ್ ಸ್ಪೂನಷ್ಟು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿ ಹೊಡೆದು ಈ ರೀತಿ ನೆನೆಯಲ್ಲಿ ಇಟ್ಟಿದ್ದೆ. ಇದರ ಮೇಲ್ಗಡೆ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸಿ ಇನ್ನೂ ಸ್ವಲ್ಪ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ನೀರನ್ನು ಸೇರಿಸಿ ಸ್ವಲ್ಪ ರುಚಿಗೆ ಉಪ್ಪನ್ನು ಬೆರೆಸಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಖಾರದ ಹೋಳಿಗೆ ಆಗಿದ್ದರಿಂದ ನಾನು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟು ಯಾವುದು ಹದ ಇರುತ್ತೋ ಅದಕ್ಕಿಂತ ಸ್ವಲ್ಪ ಮೆದುವಾಗಿ ಮಾಡ್ಕೊಳ್ಳಿ. ನಾವು ಹೋಳಿಗೆಗೆ ಹೆಂಗೆ ಕಾಮನ್ನಾಗಿ ಮಾಡ್ತೀವಲ್ಲ ಆ ರೀತಿ ಮೆದುವಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ರೆಸ್ಟ್ ಮಾಡಲು ಇಡ್ರಿ. ಈ ಕನಕಕ್ಕೆ ಈಗ ಖಾರದ ಹೂರಣ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಳಿಸ್ಕೊಂಡು ಇದಕ್ಕೆ 2 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಕಪ್ಪು ನೀರು ಹಾಕಿದ ಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ಉಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಕುದಿ ಬಂದ ಮೇಲೆ ಇದಕ್ಕೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ಕುದಿಯಲು ಸ್ಟಾರ್ಟ್ ಆಗಿದೆ. ನಾನು ಸ್ವಲ್ಪ ಗ್ಯಾಸ್ ಸ್ಟೋವ್ನ ಲೋ ಅಲ್ಲಿ ಇಟ್ಟು ಈಗ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ತಾ ಈಗ ಹಾಕ್ತಾಯಿರಿ. ಲಕ್ಷ್ಯ ಇರಲಿ, ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ತಾ ನೀವು ಹಾಕ್ರಿ. ಕೈ ಬಿಟ್ಟರೆ ಇದು ಗಂಟಾಗುತ್ತೆ. ಪಟ್ನ ಇದನ್ನು ಈ ರೀತಿ ತಿರುಗಿಸ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ಪೂರ್ತಿಯಾಗಿ ಕಲಿಸಿದ ಮೇಲೆ 2 ನಿಮಿಷ ಅಥವಾ 3 ನಿಮಿಷ ಹೀಗೆ ಗ್ಯಾಸ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ತಾ ಇರಿ. ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಅದು.
ಇದಾದಮೇಲೆ ನೋಡಿ ಈ ರೀತಿ ಆಗುತ್ತೆ. ಈ ರೀತಿ ರೆಡಿ ಆದಮೇಲೆ ಸ್ವಲ್ಪ ತಣ್ಣಗಾಗಲಿ ಬಿಡ್ರಿ, ಕರೆಕ್ಟಾಗಿ ಆಗುತ್ತೆ. ಈಗ ತಣ್ಣಗಾದಮೇಲೆ ನಾನು ಇದನ್ನು ನೋಡಿ ಇಷ್ಟಿಷ್ಟೇ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಒಳಗಡೆ ತುಂಬಲಿಕ್ಕೆ ಇದು ಇಷ್ಟಿಷ್ಟೇ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು. ಸೊ ಈಗ ಇದು ರೆಡಿ ಆಯಿತು. ನಾವೀಗ ಹೋಳಿಗೆನ ರೆಡಿ ಮಾಡ್ಕೊಳ್ಳೋಣ. ಅದಿಟ್ಕೊಂಡಿರುವಂಥ ಮೈದಾ ಹಿಟ್ಟು ಈಗ ಆಲ್ರೆಡಿ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ, ಈ ರೀತಿಯಾಗಿದೆ. ಮೊದಲು ನಾನು ಹಿಟ್ಟನ್ನು ಹಚ್ಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 2 ಥರ ನಾವು ಮಾಡ್ಕೋಬೋದು. ಹಿಟ್ಟನ್ನು ಹಚ್ಚಿ ಈ ರೀತಿ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಂಡು ತುಂಬಿಕೊಂಡು ಪೂರ್ತಿಯಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ನಾವು ಬಳಸ್ಕೋಬೋದು. ನಾನು ಇಲ್ಲಿ ಮೈದಾ ಹಿಟ್ಟು ಬಳಸ್ಕೊಂಡಿದ್ದೀನಿ. ಅದನ್ನು ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಭಾಳ ಈಸಿ ಆಗೈತಿ. ಹೋಳಿಗೆ ಹರಿಯೋದೂ ಇಲ್ಲ, ಈ ರೀತಿ ತೂತಾಗಿ ಬೀಳೋದೂ ಇಲ್ಲ. ತುಂಬ ಈಸಿಯಾಗಿ ಬರ್ತೈತಿ. ಚಲೋತ್ನಾಗ ಬೇಯುವಾಗ ಉಬ್ಬಿ ಬರ್ತಾವೆ ಹಿಟ್ಟು ಹಚ್ಚಿ ಮಾಡಿದ್ದು. ನೋಡಿ ಈ ರೀತಿ ಹಿಟ್ಟು ಹಚ್ಚಿ ನಾನು ಮಾಡಿ ತೋರಿಸಿದೆ. ಈಗ ಎಣ್ಣೆ ಹಚ್ಚಿ ಕೂಡ ಒಂದು ಮಾಡಿ ತೋರಿಸ್ತೀನಿ. ಎಣ್ಣೆನ ಸ್ವಲ್ಪ ಹಚ್ಚಿ ಸ್ವಲ್ಪ ಮೊದಲಿಗೆ ಇದನ್ನು ಎಣ್ಣೆ ಹಚ್ಚಿ ಒಂದು ರೀತಿ ಲಟ್ಟಿಸ್ಕೊಳ್ಳೋಣ, ಅಥವಾ ಇಲ್ಲಾಂದರೆ ಕೈಲಿ ಕೂಡ ಈ ರೀತಿ ಅಗಲವಾಗಿ ಮಾಡ್ಕೋಬೋದು. ಇದಕ್ಕೆ ಆಕಾರದ ಹೂರಣ ಇರುತ್ತಲ್ಲ ಅಕ್ಕಿ ಹಿಟ್ಟಿಂದು, ಅದನ್ನು ಸೇರಿಸ್ಕೊಂಡು ಹೀಗೆ ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ಎಣ್ಣೆಯನ್ನು ಸವರಿ ಕೆಳಗಡೆ ಮೇಲ್ಗಡೆ ಎಣ್ಣೆ ಸವರಿ ಲಟ್ಟಿಸ್ಕೊಂಡ್ರೆ ಆಗೋಯಿತು. ಇದು ಕೂಡ ತುಂಬ ನೈಸಾಗಿ ಬರ್ತೈತಿ. ಆದರೆ ಇದರ ರಿಸಲ್ಟ್ ಏನಂದರೆ ಉಬ್ಬಿ ಬರೋದಿಲ್ಲ. ಹೋಳಿಗೆ ಹಿಟ್ಟು ಹಚ್ಚಿದ್ದು ಮಾತ್ರ ಚೆನ್ನಾಗಿ ಉಬ್ಬಿ ಬರ್ತಾವೆ. ಬೇಕಿದ್ರೆ ಅದನ್ನು ತೋರಿಸ್ತೀನಿ. ಎಣ್ಣೆ ಹಚ್ಚಿ ಮಾಡಿದ ಹೋಳಿಗೆನೂ ರೆಡಿ ಆಯಿತು. ಈಗ ಒಂದೊಂದಾಗಿ ಬೇಯಿಸಿ ತೋರಿಸ್ತೀನಿ. ಫಸ್ಟು ಹಿಟ್ಟು ಹಚ್ಚಿ ಮಾಡಿರುವಂಥ ಹೋಳಿಗೆನ ನಾನೀಗ ಫಸ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಮೊದಲು ಒಂದು ಭಾಗವನ್ನು ಬೇಯಿಸ್ಕೊಂಡು ಅದಾದಮೇಲೆ ಹೊಳಿಸಾಕಿದ ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಿಸ್ಕೊಳ್ರಿ. ಎಣ್ಣೆ ಹಾಕದೇ ಇದ್ದರೂ ಇದು ಉಬ್ಬಿ ಚೆನ್ನಾಗಿ ಬರುತ್ತೆ, ಮೆತ್ತಗಾಗಿಯೂ ಕೂಡ ಇರುತ್ತೆ. ಆಮೇಲೆ ಆರಿದ ಮೇಲೆ ನಾನಿನ್ನು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು ರಿಸಲ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ಪೂರ್ತಿಯಾಗಿ ಫ್ಲಫಿ ಥರ ಇದೆ ಹೋಳಿಗೆ. ಆಮೇಲೂ ಎಷ್ಟು ಮೆತ್ತಗಾಗಿರ್ತೈತಿ. ಇದನ್ನು ಬ್ರೇಕ್ಫಾಸ್ಟಿಗೆ ಅಂತಲೂ ಮಾಡ್ತಾರೆ. ಕೊಬ್ಬರಿ ಚಟ್ನಿಯನ್ನು ಮಾಡಿ ಅದ್ರ ಜೊತೆ ಹಂಚ್ಕೊಂಡು ತಿಂತಾರೆ. ಇದು ನಮ್ಮ ಹಾವೇರಿ, ರಾಣೆಬೆನ್ನೂರು ಈ ಸೈಡ್ ಬಹಳ ಮಾಡ್ತಾರೆ. ಅದಕ್ಕೆ ಉಕ್ಕರ್ಗಿ ಚಪಾತಿ ಅಂತ ಹೆಸರು ಬೇರೆಯೇ ಇದೆ. ಈಗ ಹಿಟ್ಟು ಹಚ್ಚಿದ ಹೋಳಿಗೆ ರೆಡಿ ಆಯಿತು. ಈಗ ಎಣ್ಣೆಯಿಂದ ಮಾಡಿದ ಹೋಳಿಗೆಯನ್ನು ನಾನು ಬೇಯಿಸಿ ತೋರಿಸ್ತಾ ಇದ್ದೀನಿ. ಎಣ್ಣೆನ ಮೊದಲು ಹಾಕಿದ್ದೀನಿ ತವ ಮೇಲೆ. ಅದಾದಮೇಲೆ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಸೈಡು ಬೇಯ್ದಾದಮೇಲೆ ತಿರ್ಗಾ ಹೊಳಿಸಾಕ್ತೀವಿ. ಹೊಳಿಸಾಕಿದ ಮೇಲೂ ಎಣ್ಣೆನ ಹಾಕೋಬೋದು. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಬಟ್ ಇಲ್ಲಿ ಏನಂದರೆ ಉಬ್ಬಿ ಬರೋದಿಲ್ಲ, ಆದರೆ ತುಂಬ ಮೆತ್ತಗಾಗಿ ಇರುತ್ತೆ. ಆಮೇಲೆ ಆರಿದ ಮೇಲೆ ಈ ರೀತಿಯಾಗಿ 2 ಥರ ನಾವು ಈ ಹೋಳಿಗೆನ ಮಾಡ್ಕೋಬಹುದು. ನಿಮಗೆ ಯಾವುದು ಇಷ್ಟ ಆಗುತ್ತಾ ಅದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ರುಚಿಯಾಗಿರುತ್ತೆ. ಈ ಕಡೆ ಮಾವಿನ ಹಣ್ಣು ಸೀಸನ್ ಹೋಗೋವರೆಗೂ ಈ ರೀತಿ ಸೀಕರಣೆ ಹೋಳಿಗೆಯನ್ನು ತಿಂತಾ ಇರ್ತೀವಿ. ಈ ರೀತಿ ಮಾವಿನ ಹಣ್ಣಿನ ಸೀಕರಣೆ ಜೊತೆ ಖಾರದ ಹೋಳಿಗೆ ತಿಂತಾ ಇದ್ದರೆ ಏನು ರುಚಿ ಅದು. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಇದೇ ರುಚಿಯಾದ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.